ಇದು ತಮಿಳ್ನಾಡು ಆಂಟಿ ತಗೊಂಡು ಮಾಡಿದ್ದೀನಿ ಕರ್ನಾಟಕ ಕರ್ನಾಟಕ sky fall when you come. ಇವಾಗ ಇಲ್ಲಿ ಹೋಗ್ತೀರಾ? ಹಲೋ, ಹೇಗಿದ್ದೀರಾ ಎಲ್ಲರೂ? ಹ್ಯಾಪಿಯಾಗಿರ್ತೀರಾ ಅಂದ್ಕೊಳ್ತೀನಿ. ಹಾಗೆ ನಾನು ಕೂಡ ಇಲ್ಲಿ ಹೋಗೋ ಜೋಶಲ್ಲಿ ಫುಲ್ ಇದ್ದೀನಿ, ಖುಷಿಯಾಗಿದ್ದೀನಿ. ಯಾಕಂದರೆ ನಾನು ಈ ಜಾಗಕ್ಕೆ ಹೋಗ್ತಿರೋದು ಮೊದಲನೇ ಸಾರಿ. ಅದಕ್ಕೋಸ್ಕರ ಫುಲ್ ಖುಷಿ. ಏನಿದೆ ಅಂತ, ಹೇಗಿದೆ ಅಂತ ನೋಡೋಕ್ಕೋಸ್ಕರ. ಹಾಗೆ ನಿಮಗೂ ಕೂಡ ಆ ಜಾಗನ ತೋರಿಸ್ಕೊಡ್ತೀನಿ. ಹೋಗೋ ದಾರಿಲಿ ಹೊಟ್ಟೆ ಹಸಿತಾ ಇತ್ತು. ಹೊಟ್ಟೆ ಹಸಿನ ನಿಜ ಇಲ್ಲ, ಹೊಟ್ಟೆ ಹಸಿತಿದ್ದಿಲ್ಲ. ಅಂದರೆ ಅಲ್ಲೊಂದು ಪಪಾಯಿ, ಅಂದರೆ ನಮಗೆ ಪಪಾಯಿ ಕಾಣಿಸ್ತು. ಆ ಪಪಾಯಿ ತೊಗೊಳಕ್ಕೆ ಹೋಗ್ತಾಯಿದ್ವಿ. ಅದೇ ನಾನು ಅದು ಕೂಡ ಸರಿಯಾಗಿ ವೀಡಿಯೋ ಮಾಡಿಲ್ಲ. ನಂದು ಅದೇ ಪ್ರಾಬ್ಲಮ್ಮು. ಅದೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇಲ್ಲೇ ಅಕ್ಕ ಪಪಾಯಿ ತೊಗೊಳ್ತಾಯಿದ್ರು. 30-40 ರೂಪಾಯಿ ಕೆ ಜಿ ಇರಬೇಕು. ಒಂದೆರಡು ಪಪಾಯಿ ತೊಗೊಂಡ್ವಿ ತಿನ್ನೋಕ್ಕೋಸ್ಕರ. ಹಾಗೆ ಈ ಪ್ಲ್ಯಾನ್ ಶುರು ಆಗಿದ್ದು ಎಲ್ಲಿಂದ ಅಂತ ಹೇಳ್ತೀನಿ ಕೇಳಿ. ಪಪಾಯಿ ಅವ್ರು ಬಾರ್ಗಿನ್ ಏನು ಮಾಡಿಲ್ಲ, ಆದರೆ ಹಣ್ಣು ಹುಡುಕ್ತಾಯಿದ್ವಿ. ಬಾರ್ಗಿನ್ ಮಾಡ್ಬೋದಿತ್ತಲ್ಲ? ಮಾಡ್ಬೋದಿತ್ತು, ಮಾಡಿದರೆ ಏನು ತೊಂದರೆ ಇಲ್ಲ. ಸರಿ, ಈ ಪ್ಲ್ಯಾನ್ ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ತೀನಿ ಕೇಳಿ. ಫಸ್ಟು ಒಂದು 4-5 ದಿನದಿಂದ ಅಕ್ಕ ಹೇಳ್ತಿದ್ರು ಈ ಥರ ಹೋಗೋಣ ಅಂತ ಹೇಳಿ. ಹೋಗೋದು ಬೇಡ ಅಂತ ಒಂದು ದಿನ ಹೋಗಬೇಕಿತ್ತು. ಆ ದಿನ ಮಿಸ್ ಮಾಡ್ಕೊಂಡ್ವಿ. ಅಂದರೆ ಬೇರೆ ದಿನ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ನೆಕ್ಸ್ಟ್ ಡೇ ಇದು ಪ್ಲ್ಯಾನ್ ಮಾಡಿದ್ದು ನಮ್ಮ ಕಿರಣ್, ಅಂದರೆ ಅಕ್ಕನ ಮಗ. ಅವನು ಇವನೇ ಮಹಾನ್ ಭಾವ ಪ್ಲ್ಯಾನ್ ಮಾಡಿದ್ದು. ಆದರೆ ಪ್ಲ್ಯಾನ್ ಮಾಡ್ತಾ ಚೆನ್ನಾಗೇ ಮಾಡ್ತಾ. ಪ್ಲೇಸ್ ತುಂಬ ಚೆನ್ನಾಗಿತ್ತು. ಇವ್ರ ಮನೇಲೆ ನಾವು ಪ್ಲ್ಯಾನ್ ಮಾಡ್ತಾ ನಮ್ಮ ಮನೆ ಬಿಟ್ಟಿದ್ದು 7 ಗಂಟೆಗೆ. ಇವ್ರ ಮನೆಗೆ ಹೋಗೋವರೆಗೂ 9 ಇಲ್ಲ, ಇವ್ರ ಮನೆಗೆ ಹೋಗ್ಬೇಕಾದ್ರೆ ಇಲ್ಲ, ನಾನು 8:15ಗೆಲ್ಲ ಇವ್ರ ಮನೆಗೆ ಹೋದೆ. ಅಲ್ಲಿಂದ ಇವ್ರ ಮನೆಗೆ ಹೋಗಿ ಇಡ್ಲಿ ಚಟ್ನಿ ತಿನ್ಕೊಂಡು, ವಡೆ ತಿನ್ಕೊಂಡು ಬಿಟ್ವಿ. ಇವನಿಗೆ ಪಪ್ಪಾಯ ಮಾತ್ರ ಅದು ಬೇಡ ಅಂತೆ, ಸಾಕಾಯ್ತಂತೆ. ಈ ಹಣ್ಣು ಕೂಡ ಬೇಕು. ಈ ಹಣ್ಣು ಬಗ್ಗೆ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ. ಈ ಹಣ್ಣಲ್ಲಿ ನನಗೆ ನಿಜ ಯಾವ ಹಣ್ಣಲ್ಲೂ ಹೆಸರು ಗೊತ್ತಿಲ್ಲ. ಅಂದರೆ ನಾನು ಇದು ಈ ಹಣ್ಣು ಒಣಗಿದ ಮೇಲೂ ಕೂಡ ತಿಂದಿದ್ದೀನಿ. ಒಣಗಿಸಿರ್ತಾರೆ, ಆ ಟೈಮಲ್ಲೂ ತಿಂದಿದ್ದೀನಿ. ಆದರೆ ಈ ಹಣ್ಣು ಬಗ್ಗೆ ನನಗೆ ನಿಜ ಹೆಸರು ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಿದ್ದರೆ ಈ ಹಣ್ಣಿನ ಹೆಸರು ಹಾಕಿ. ಆಮೇಲೆ ನಾನು ನಿಮಗೆ ತೋರಿಸಿದ್ನಲ್ವ ಕೈಯಲ್ಲಿ ಇಟ್ಕೊಂಡು, ಆ ಹಣ್ಣಲ್ಲಿ ಶೇಂದಿನ ಅದೇನೋ ಶೇಂದಿ ಅಂತ ತೆಗಿತಾರಂತೆ. ಆ ಮರ ಅದು, ಆ ಮರದ ಹಣ್ಣು ತಿಂದು ನೋಡಿದೆ. ನಿಜ ತಿನ್ನೋಕ್ಕಾಗಿಲ್ಲ, ನನ್ನ ಕೈಯಲ್ಲಿ ಇಷ್ಟ ಆಗಿಲ್ಲ ನನಗೆ. ಎಷ್ಟು ಸತಿ ಕುಡಿದಿರಬೇಕು ಕಾಫಿನ. ಅದೇ ನಾನು ನಿಜ ಕುಡಿಯೋಲ್ಲ. ನಮ್ಮ ಮನೇಲಿ ಇದ್ದಾರೆ ನಮ್ಮ ಜೊತೆ ಬಂದಿರೋರು. ಎಷ್ಟು ಕಾಫಿ ಕುಡಿದಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಮುಂದಕ್ಕೂ. ಫಸ್ಟ್ ಕಾಫಿ ಆಯಿತು. ನೆಕ್ಸ್ಟ್ ನಾವು ಬಂದು ಪ್ಲೇಸ್ ಯಾವುದು ಅಂತ ಗೊತ್ತಾಗಿರಬೇಕು ನಮಗೆಲ್ಲ. ಈ ಪ್ಲೇಸ್ ಹೆಸರು ಹೊಗೇನಕಲ್ ಫಾಲ್ಸ್ ಅಂತ ಹೇಳಿ ತಮಿಳ್ನಾಡು ಸೇರುತ್ತೆ. ಆದರೆ ನೀರು ಹೋಗೋದು ಮಡಿಕೇರಿಯಿಂದ ಹೋಗುತ್ತೆ, ಕಾವೇರಿ ನೀರು. ಆ ಕಾವೇರಿ ನೀರೇ ಹೊಗೇನಕಲ್ ಫಾಲ್ಸ್ ಸೇರುತ್ತೆ. ಆ ಫಾಲ್ಸಲ್ಲೇ ಆ ಫಾಲ್ಸಿಂದ ದುಡ್ಡು, ಅಂದರೆ ಬೋಟ್ ಇದೆ, ಆ ಬೋಟಿಂದ ದುಡ್ಡು ಮಾಡ್ತಾರೆ ಅವರು. ನಮಗದು ಸ್ವಲ್ಪ ಡಿಸ್ಕೌಂಟ್ ಕೊಡಬೇಕಲ್ವ ಕರ್ನಾಟಕ ಜನ ಅಂತ. ಮುಂದಕ್ಕೆ ಹೇಳ್ತೀನಿ ಬನ್ನಿ, ಏನಕ್ಕೆ ಕೊಟ್ಟಿಲ್ಲ ಅಂತ. ಅಲ್ಲಿ ಫಸ್ಟು ನನಗೆ ಬೇಳೆ ಹೋಳಿಗೆ ಸಿಕ್ತು.
ಬೇಳೆ ಹೋಳಿಗೆ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಎಲ್ಲರೂ ಮಾಡ್ತಾಯಿರ್ತಾರೆ. ನಾವು 1-2-3 ಸತಿ ತೊಗೊಂಡ್ವಿ ಅನಿಸುತ್ತೆ. 3-4 ಸತಿ ತೊಗೊಂಡ್ವಿ. ಒಂದು ಸತಿ ಫಸ್ಟು ಅಲ್ಲೇ ನಿಂತ್ಕೊಂಡು ತಿನ್ಕೊಂಡು ಬಿಟ್ವಿ. ಇನ್ನೊಂದು ಸತಿ ತೊಗೊಂಡಾಗ ಮಂಗ ಕ್ಲೀನಾಗಿ ಎತ್ಕೊಂಡು ಹೋಯಿತು. ಅಂದರೆ ಹೇಗೆ ಎತ್ಕೊಂಡು ಹೋಯ್ತು, ಹೀಗೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಮುಚ್ಕೊಂಡು, ಅದು ಬಂದಿದ್ದೆ ಹೇಗೆ ಕಿತ್ಕೊಂಡು ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಅಷ್ಟು ನೀಟಾಗಿ ಕಳ್ತನ ಮಾಡ್ತು ನನ್ನ ಕೈಯಿಂದ. ಆದರೂ ಪರವಾಗಿಲ್ಲ, ಹೋಗಲಿ ಬಿಡು ಅಂತ ಸುಮ್ಮನಾದೆ. ಇಲ್ಲಿ ಒಬ್ಬರು ಅಲ್ಲ, ತುಂಬ ಜನ ಫಿಶ್ ಫ್ರೈ ಮಾಡ್ತಿರ್ತಾರೆ. ಅವ್ರು ಹೇಗೆ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ ನನಗೆ, ಆದರೆ ಅಲ್ಲೇ ನದಿ ಇರೋದ್ರಿಂದ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಮೀನಂತೂ ತುಂಬ ಚೆನ್ನಾಗಿರುತ್ತೆ, ಕಮ್ಮಿ ದುಡ್ಡು ಕೂಡ. ಬಂದರೆ ಎಲ್ಲರೂ ಮೀನು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಅಂತಲ್ಲ, ನಿಮ್ಗೆ ಆ ಪ್ಲೇಸಲ್ಲಿ ಎಲ್ಲ ಕಡೆ ಮಾಡ್ತಿರ್ತಾರೆ. ಎಲ್ಲಿ ಬೇಕಾದರೂ ಮೀನು ಇಷ್ಟ ಆದರೆ ನೀವು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೇಲೆ ನಮಗೆ ಒಂದು ಪೌಡ್ರು ಹಾಕ್ಕೊಡ್ತಾರೆ. ಆ ಪೌಡ್ರು ಹಾಕ್ಕೊಟ್ರೆ ಖಾರ ಉಪ್ಪು ಎರಡು ಕೂಡ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲೇ ನೋಡಿ ಒಬ್ಬರು ಮೀನು ಕೂಡ ತೊಳಿತಾ ಕೂತಿದ್ದಾರೆ. ಬೇಕಾದರೆ ನೀವು ಊಟ ಮಾಡೋಂಗಿದ್ರೆ ಮೊದಲೇ ಮೀನು ತೊಗೊಂಡು ಅವ್ರಿಗೆ ಕೊಟ್ಟು ಹೋಗ್ಬೋದು, ಅಡುಗೆ ಮಾಡಿ ಕೂಡ ಇಟ್ಟಿರ್ತಾರೆ. ಆದರೆ ನಾವು ಆ ಥರ ಮಾಡಿಲ್ಲ, ಹೋಗಿದ್ದೆ ಸ್ವಲ್ಪ ಜನ ಅಲ್ವಾ, ಹಾಗಾಗಿ ನಾವು ಅಲ್ಲೇ ತೊಗೊಂಡು ತಿಂದರೆ ಆಯಿತು ಅಂದ್ಕೊಂಡು ಅದು ತೊಗೊಂಡು ತಿಂದ್ವಿ. ಚೆನ್ನಾಗೇ ಇತ್ತು. ಫ್ರೈ ಮಾಡಿಕೊಟ್ರು, ಚೆನ್ನಾಗಿತ್ತು. ನೀವು ಹೋದರೆ ಒಂದ್ಸತಿ ಟ್ರೈ ಮಾಡಿ, ಮೀನು ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿಂದ ನಾವು ಹೋಗಿದ್ದು ಬೋಟ್, ಅಂದರೆ ಬೋಟಲ್ಲ, ತೆಪ್ಪ ಅಂತ ಏನೋ ಹೇಳ್ತಾರೆ. ನಾನು ಮಾತಾಡಬೇಕಾದ್ರೆ ಅದು ಏನು ಹೇಳೋ ಇದರಲ್ಲಿ ತಪ್ಪಾಗಿದ್ರೆ ಇದು ಮಾಡ್ಕೊಳ್ಳಿ. ಇಲ್ಲಿಂದ 1,500 ರೂಪಾಯಿ ದುಡ್ಡು ಕಟ್ಟಬೇಕು. ಕಟ್ಬಿಟ್ಟು ತೆಪ್ಪದ ಹತ್ರ ಕರ್ಕೊಂಡು ಹೋಗ್ತಾರೆ. ಟಿಕೆಟ್ ತೊಗೋಬೇಕು. ನೋಡಿ ಹೇಗಿದೆ ಅಲ್ಲ, ನಮ್ಮ ಕಾವೇರಿ ನೀರು ಫ್ರೀಯಾಗಿ ಕೊಡ್ತೀವಿ. ಇವ್ರು ನೋಡಿದರೆ ಹೇಗೆ ದುಡ್ಡು ದುಡಿತಾರೆ ನೋಡಿ. ನಮ್ಮ ಹತ್ರನೇ ಬಿಟ್ಟಿಲ್ಲ, ದುಡ್ಡು ಇಸ್ಕೊಂಡ್ರು 1,500 ರೂಪಾಯಿ 4 ಜನಕ್ಕೆ. ಆದರೂ ನಮ್ಮ ನೀರು ಫ್ರೀ ಬಿಡ್ಬೇಕು ತಾನೇ ಇವರು. ಯಾರಾದರೂ ಹೋದಾಗ ಕೇಳಿ ಆಯಿತಾ, ನೆಕ್ಸ್ಟ್ ಟೈಮು. ನಮ್ಮ ನೀರು ನಮ್ಮ ಹತ್ರನೇ ದುಡ್ಡು ಇಸ್ಕೊಳ್ತೀರಲ್ರಿ ಅಂತ, ಆಯಿತಾ. ಇಲ್ಲಿ ನಮಗೆ ಸೇಫ್ಟಿ ಜಾಕೆಟ್ ಕೊಡ್ತಾರೆ, ಅದನ್ನು ಹಾಕ್ಕೊಂಡೇ ಹೋಗಬೇಕು. ಎಲ್ಲರೂ ಹಾಕ್ಕೋಬೇಕು. ನಾನು ಕೂಡ ಹಾಕ್ಕೊಂಡೆ, ಯಾಕಂದರೆ ನನ್ನ ಜೀವದ ಮೇಲೆ ಸಿಕ್ಕಾಪಟ್ಟೆ ಭಯ, ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತ. ಹಾಗಾಗಿ ನಾನು ಫಸ್ಟು ಜಾಕೆಟ್ ಯಾವುದು ಸೇಫಾಗಿದೆ, ನೀಟಾಗಿದೆ ಅಂತ ನೋಡ್ಕೊಂಡು ತೆಕ್ಕೊಂಡೆ. ಯಾಕಂದರೆ ಎಲ್ಲಾದರೂ ಇದಾಗಿಬಿಟ್ಟಿದ್ರೆ ಭಯ ಅಲ್ವಾ, ಹಾಗಾಗಿ ಜಾಕೆಟ್ ಹಾಕ್ಕೊಂಡೆ. ಆದರೆ ಈ ಪ್ಲೇಸ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ, ಅನುಭವ ಇಲ್ಲ. ಇದಾಗ್ತಿರೋದು ನಂಗೆ ಮೊದಲನೇ ಅನುಭವ, ಅಂದರೆ ಹೇಗಿದೆ ಅನ್ನೋದು ನೋಡೋಕ್ಕೆ. ಎಲ್ಲರೂ ಜಾಕೆಟ್ ಹಾಕ್ಕೊಂಡ್ವಿ, ಸೇಫ್ ಜಾಕೆಟ್, ಯಾಕಂದರೆ ಆ ಜಾಗನೇ ಅಂಥದ್ದು. ಅದಕ್ಕೋಸ್ಕರ ನಮಗೆ ಯಾವ ತಪ್ಪ ಸಿಕ್ತು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ರೆಡ್ ಕಲರ್ ಶರ್ಟ್ ಹಾಕಿದ್ರಲ್ಲ ಅವ್ರದ್ದು. ಹೋಗಿ ಕೂತ್ಕೋಬೇಕು ಅಂದರೆ ನೀಟಾಗೆ ಬ್ಯಾಲೆನ್ಸ್ ಸಿಗಲ್ಲ ಇದು. ಯಾಕೆ ಅಂದರೆ ಈ ಬ್ಯಾಲೆನ್ಸ್ ನೀರು ಮೇಲಿರುತ್ತಲ್ಲ ತಪ್ಪ, ಅದು ಬ್ಯಾಲೆನ್ಸ್ ಕೊಡೋಲ್ಲ ನೀಟಾಗಿ. ಮೆಲ್ಲ ಕೂರಬೇಕು, ಹತ್ತಬೇಕಾದ್ರೆ ಶೇಕ್ ಆಗ್ತಿರುತ್ತೆ ಇದು. ಆದರೆ ನಾನೇನು ನೀಟಾಗಿ ಹತ್ಕೊಂಡೆ, ನನಗೇನು ಆ ಥರ ಇದಾಗಿಲ್ಲ. ಆದರೆ ಅಕ್ಕಂಗೆ ಮತ್ತು ನನ್ನ ಮಗಳಿಗೆ ಸ್ವಲ್ಪ ಇದಾಯಿತು, ನಾನು ಹತ್ಕೊಂಡ್ಬಿಟ್ಟೆ. ನಾನು ಇದರೆಲ್ಲ ಹುಷಾರು ಕೊಚ್ಕೊಳ್ತಿದ್ದೀನಿ ಅಂತೀರಾ? ಹೌದು, ನನ್ನ ಬಗ್ಗೆ ನಾನೇ ಕೊಚ್ಕೊಳ್ತಿದ್ದೀನಿ. ಇಲ್ಲಿಂದ ನಮಗೆ ಕರ್ಕೊಂಡು ಹೋಗ್ತಾರೆ, ಏನಿರ್ಬೋದು ಅಂತ ನಾನಂತೂ ಯೋಚನೆ ಮಾಡ್ತಾಯಿದ್ದೆ. ಎಲ್ಲ ಬಂದು ಕೂರ್ತಿದ್ರು ಹೇಗಿರುತ್ತೆ ಅಂತ. ವಿಡಿಯೋ ಎಲ್ಲ ರೆಡಿ ಮಾಡ್ಕೊಂಡ್ವಿ, ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಆದರೆ ನಮಗೆ ಬೇಕಾಗಿರೋ ಜಾಗದಲ್ಲಿ ವಿಡಿಯೋ ಆಗೇ ಇಲ್ಲ. ಯಾಕೆ ಅಂತೀರಾ? ಅಲ್ಲಿ ಬರೋ ಫೋರ್ಸ್ ಮಳೆ ನೀರು, ಜಲಪಾತ ಈ ಥರ ಬೀಳತ್ತಲ್ಲ, ಅದ್ರ ನೀರು ಬಿದ್ದು ನಮ್ಮ ಫೋನ್ ಅಲ್ಲೇ ಆಫ್ ಆಗಿಬಿಟ್ಟಿತ್ತು. ಆ ಬೆಳಕಲ್ಲಿ ನಮ್ಮ ಫೋನ್ ಆನ್ ಇದೆಯಾ ಇಲ್ಲ ಆಫ್ ಆಗಿದೆಯಾ ಅದು ಕೂಡ ಗೊತ್ತಾಗಲ್ಲ. ಹಾಗಾಗಿ ನಾವು ವಿಡಿಯೋ ಹೋಗ್ತಿದೆ ಅಂತ ಅಂದ್ಕೊಂಡಿದ್ವಿ. ನಮ್ಮ ಭ್ರಮೇಲಿ ನಾವಿದ್ವಿ. ನಂದು ವಾಟರ್ ಪ್ರೂಫ್ ಫೋನ್ ಅಲ್ವಾ, ನಿಜ ವಿಡಿಯೋ ಆಗಿರುತ್ತೆ ಅಂತ. ಆದರೆ ನನ್ನ ಫೋನು ಕೂಡ ಕೈ ಕೊಟ್ಟಿತ್ತು, ಆಫ್ ಆಗಿತ್ತು. ಹಾಗಾಗಿ ನನ್ನ ಫೋನಲ್ಲೂ ವಿಡಿಯೋ ಆಗಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಯಾರಾದ್ರೂ ಹೋದರೆ ನೀಟಾಗೆ ಫೋನೆಲ್ಲ ರೆಡಿ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡ್ಬಿಡಿ. ನಾನು ನೋಡೋ ಇದರಲ್ಲಿ ನನ್ನ ಫೋನನ್ನು ಕೂಡ ನಾನು ನೀಟಾಗಿ ಇಟ್ಕೊಂಡಿದ್ದಿಲ್ಲ. ಹುಷಾರುತ್ತೆ, ಚಡ್ನ ಉತ್ತರನೇ ಪ್ರಾಬ್ಲಮ್. ನೆನಪುಬಿಡಿ, ಇಲ್ಲಿಂದ ಆ ಕಡೆ ಹೋಗ್ಬೇಕು. ನಮಗೆ ಅವ್ರ ಭಾಷೆಯಲ್ಲಿ ಹೇಳ್ತಾರೆ,
काय बेस आहे ना मैं ओ सोनी God bless Wagenthal Palace ಅಲ್ಲ ಅತ್ತಾಗೆ ಸೆಲ್ಫಿ ಬೇಕು असं रास्ता पाणी पडते त्याचा ते साईड अँगल हे सगळं इथं वाटतं उतरा काढूता बागमध्ये आर्टिफिशियल करला असं काय सांगा हो या ओ हुशाराने उतरावं अय्यो ಹಾಂ ಆ ನೀರ ಹತ್ರ ಸ್ನಾನ ಮಾಡಿಸ್ತೀರಲ್ಲ ಓ ಸೂಪರ್ ಈ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಈ ಕಡೆ ಕರ್ಕೊಂಡು ಹೋಗ್ತಾರೆ ಅಂದರೆ ಈ ಸೈಡ್ त्याचं वेल्डिंग जाईन आम्हाला या ओ काय बेस्ट पाणी पडत ಅಲ್ಲೋದೇ ನಾವು ಹೋಗೋದು ಏನಾಗ್ಬಾರ್ದಂತೆ ಹಾಂ ಓ तुझं वॉटरप्रूफ कोणतं नाही तुझं गाडी पाणी इंदली फोनच मारत नाही हो ना पाणी पडलं हे असते काय म्हणे ಅದೇನೋ ಕರ್ನಾಟಕ ಬಾರ್ಡ್ರಿಗೆ ಟಚ್ ಆಗ್ತೀವಿ ಅಂದ್ರಲ್ಲ ಏನೋ 1.5 ಗಂಟೆ ಟೈಮ್ ಕರ್ಕೊಂಡು ಹೋಗ್ತಾರೆ ಅಂದ್ರು ಅಲ್ಲ 1:30 ಸರಿ ಟೈಮ್ ನೋಡಿದ್ವಿ 12:30 ಬಂದಿದ್ದು ಇನ್ನು 12:50 ಕಾಶ್ಮೀರ ಇದೆಯಲ್ಲ ಹಾಗೆ ಅದು ಖುಷಿ ಆಗುತ್ತೆ थोडा हाळ आहे म्हणे टोक मग 50 ಇಂದ 60 ಅಡಿ ಹಾಂ तुझ्या सगळे लांब कोडा ಜನ पाहिजे ಕಕ್ಕ ಎಲ್ಲಿ ಓ ಓ ಕನ್ನಡದವರಾ ಹೌದಾ ಹಾಂ 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 ಇದನ್ನ ನೋಡಿ ಕರ್ನಾಟಕ ಓ ಎರಡು ಕಡೆ ಇದೆಯಾ ಎಲ್ಲೋ ಶರ್ಟ್ ಅಲ್ಲಿಂದ कोण आहे दुसऱ्याकडनं येऊ चला ಬರ್ತಾರೆ ಹಾಗಾಗಿ ಅವ್ರು ಹೇಳ್ತಾ ಇದ್ರು 80 to 100 ಆ ಕಡೆನೂ ಮಂದಿ हो चित्रा असल्या जागी मध्ये काय काढलं घेऊ ना तेच इथं करायला लाईटी हो हो हौदा ओ इथे देख खाणं बी हाय गे काय तरी एक चिरांडी
ಇಲ್ಲನೂ ತಗೊಂಡಿದ್ದೆ. ಆಗೈತಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಚಿಲ್ಲರೆ ಅಂಗಡಿ. ಯಾಕೆಂದ್ರೆ ಹೋಟೆಲ್ ಬಂದಿದ್ದೆ ಅದಕ್ಕೆ ಹೋಗ್ಲಿ ಮಾವಿನ ಹಣ್ಣು ಆ ಥರ ಈ ಥರ ಎಲ್ಲ ಮಾಡಿದ್ರೆ ಬೇಡ ಸಾಕು ಒಂದೇ ಸಾಕು ಶಾಪಿಂಗ್ ಮಾಡಬೇಕಲ್ಲ ಅಂತ ಅಷ್ಟೇ. ಅಲ್ಲ ಇಲ್ಲೇ ಫಿಶ್ ಎಲ್ಲ ಮಾಡ್ಬೇಕು ತಾನೆ, ಇಲ್ಲೇ ತಿನ್ಕೊಂಡು ಹೋಗ್ತಿದ್ವಿ ತಾನೆ, ಒಂದೇ ಸಾಕು. ಬೇಗ ಪೈಸೆ ಇದು ಬೇಡ ಅಲ್ಲ ಇದು ಬೇಡ ತೂದಿಲ್ಲ ಸಾ ತಿಂದ್ವಿ ಅಲ್ಲೇ ತಿಂದ್ವಿ ನೋಡ್ತೀನಿ. ಇಲ್ಲೂ ಮಾಡ್ತಿದಾರ ಅಂತ ನೋಡ್ತಾ ಇದೀನಿ. बारीक मासोळी घेऊ लांब लांब चल हो इथं हಣ್ಣು ऐकत आहे रे बेस याच्या सगळं काश्मीर सगळं नमी गेल्या बरी हಣ್ಣीच पोहोचेल होता आम्ही हां देखा ಆ ಮಾವಿನಕಾಯಿ ಎಷ್ಟು 10 ರೂಪಾಯಿ ಅಲ್ವಾ ಅಲ್ಲಿ ತಗೊಳ್ಳಿ ಸ್ವೀಟ್ ಇದೆಯಾ ಅದು ಒಳ್ಳೆ ಕೊಡಿ ಖಾರ ಇರೋದು ಖಾರ 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 ಇನ್ನೊಂಚೂರು ಖಾರ ಹಾಕಿ ಸಾಕು ಸಾಕು आणि काहीतरी पाहिजे का मग साक कोणचं का दुसरं काही साक बेड सोते कायला बेड तुम्ही अंदाज करताना ते कोण ते बेसुदा ते कोण हो ते कोण 30 खाली ನೋಡ ಆಮೇಲೆ ಕೂಡ ನೋಡೋದು ಕನ್ನಡ ಬೋಟಿಂಗ್ ಯಾವುದು ನಲ್ಲಿ ಜಾಗ ಸಮಯ ಆಗಿ ತಂದು ವಸ್ತು ಇಲ್ಲ ಇದು ಬರೋ ಜನ ಬಂದು ಹೋಗ್ತಾರೆ 5 ಜನ ಕಮ್ಮಿ ಬರೋದು ಅದೇ ಫುಲ್ ಬೆಳಗ್ಗೆ ಸಾಯಂಕಾಲ ವರ್ಗ ಜನ ನೇರ ಹತ್ರ ಬಿಡೋದು ಕಾಪ್ತಾರೆ ಹೋಗಲ್ಲ 5 ರೂಪಾಯಿ ಹೋಗಲ್ಲ ಹೋಗಲ್ಲ ಕಾಯಿ ನೋಡಿ ಕಾಯಿ ನೋಡ್ತಿದ್ರೆ ಹಿಂಗೆ ಕೊಡೆ ಚ ದೊಡ್ಡ ಪಿಚೆ ಹೋಗ್ತಾರೆ दो बच्चों देखा जाते का जाते बले ना तानी सित्ते नहीं जाने दो तुम एकदम नहीं चल जाते तो सुनने का सब खावर खा लेना हमें पैसे वाले नहीं खा लूंगा और तो बेस जैसे कश्मीर में जैसे इतना जैसे शुरू करने लेता मैं इतना के मां देखो कितना है किरण काय पितायस बा ज्यूस पितायस विस्की कोणी का तुम्ही कोड कोट पिलाव 2 कोट इतच पडले ना कोट ಒಂದು ಚಿಪ್ಸ್ ಒಂದು ಕೊಟ್ಟು ಕುಡಿತಿದ್ದೀರಾ ಬೆಳಬೆಳಗಿನೇ ಹಂಗೆ ಸಮಾಚಾರ ಓ ಡಬಲ್ ಏ ಕರೋ ಬೋಲಿಗೆ ಸೋತೆ ಏ ದೇಶ ಏ ಗಿವ ಹಾಕೊಂಡು ಕಟಾವ್ ಮಾಡೋರಿಗೆ ಬೋಟಲ್ ಅಲೋ ಇದೆ ಅಂತ ಹೇಳಿದಕ್ಕೆ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಮೋ ನನ್ನ ಮರ್ಯಾದೆ ತೆಗಿಬೇಡಿ ನಿಜ ಅನ್ಕೊಳ್ತಾರ ಅದಕ್ಕೆ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ತೋರ್ತಿರಕ್ಕೆ ಹಾಳಾಗಬೇಕು ನನ್ನ ಮರ್ಯಾದೆ ಕಿತ್ಕೊಂಡು ಹೋಯ್ತು ನನ್ನ ಮರ್ಯಾದೆ ಎಲ್ಲಿ ಬೋಟಲ್ ಕುಡಿದ್ರೆ ಹಾಂ ಬೋಟಲ್ ಕೊಡ್ತಾರೆ 1000 ರೂಪಾಯಿ ಈಗ ಬೋಟೋರು ಇವರು ಸಾಕ್ಷಿ ನಾನಿದ್ದೀನಿ ಯಾಕಂದ್ರೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಇವ್ರು ಕುಡಿದಿದ್ದಾರೆ 1000 ರೂಪಾಯಿ ಇಸ್ಕೊಳ್ಳಿ ಇಸ್ಕೊಳ್ಳಬೇಕು ಪೊಲೀಸ್ 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 ಬನ್ನಿ ಪ್ಲೀಸ್ ಇಲ್ಲೊಬ್ರು ಕುಡಿದಿದ್ದಾರೆ 1000 ರೂಪಾಯಿ ನನ್ನ ದೋಣಿ ಹೇಗಿದೆ ನೋಡಿ ಹೋಗ್ತಾ ಇದ್ದಾರೆ ಮುಖಾನೇ ಬರ್ತಿದ್ಯಾ ನಾನು ಚಿಕ್ಕದಾಗೊಂಡು ದೋಣಿ ಬಿಡ ಅಲ್ಲ ಹೋಯ್ತು ಬರೀ ಮೀನ್ಸ್ ಮೇಲೆ ಬರ್ತಿದ್ದ ನೀರಲು ಅಯ್ಯೋ ತೆನಿ ಚಿಪ್ಸ್ ಕಲ್ಲ ಆಗ್ತಾ सोनं बोली निकली सा तळकाडू सका हा देख पण तोप नाही पण पाया पडून झाला मासोळी आता बीच जेवण मासोळीचं जेवण मासोळी मस्त वारांच्या रोजी गेला की काही तोप नाही कसं कलाव की नाही तेच राजाचं ते करा बोला नाही व्हिडिओ तोप नाही देखा बदला जेवण पण बेसला जागा मिस केलं आणि पहिल्याच व्हिडिओ संपला बदला केला असता नाही डॅश ಚಿಕ್ಕದಾಗೊಂದು ಆಕ್ಸಿಡೆಂಟ್ ಆಗೋಯ್ತು ಅರೆ ಯಾರು ಬಿದ್ದಿಲ್ಲ ಕಿರಣ್ ಇಷ್ಟೊಳ್ಳೆ ನಾದಿಲ್ಲ ಏನಪ್ಪ ಚಿಂತೆ ಮಾಡ್ತಿದ್ಯಾ ಕಿರಣ್ ಇಷ್ಟೊಳ್ಳೆ ಜಾಗದಲ್ಲಿ ಎಲ್ಲಿ ಮುಳುಗೋಗಿದ್ಯಾ ಕಿರಣ್ ಹುಡುಗಿ ಸಿಗ್ತಾಳೆ ತಾಳ್ಮೆ ಆಗಿರು ಎಷ್ಟು ಒಳ್ಳೆ ಪರಿಸರ ಇದೆ ಎಷ್ಟು ಒಳ್ಳೆ ಪರಿಸರ ಇದೆ ನೋಡು ಎಂಜಾಯ್ ಮಾಡು ಮೊನ್ನೆ ಹಿಂಗಾಗ್ಬಿಟ್ರೆ ಹೆಂಗೆ ಇಲ್ಲ ಇದೆಯಲ್ಲ ವಿಸ್ಕಿ ನೈ ವಿಸ್ಕಿ ಬೋಲಲ್ ಮೀ मग गलीच पाणी शिवू नको तर सगळं हे करून लागतं पाणी तोंडाला घालायचं थोडं बेस लागत आहे का फू आम्हा ते मासोळी तुला ना पाणी मा तोंडालाच गेले माणसं ते बी बदल क्लिनिंग काढलेलं आहे पाणी पिण्यात कसं तेच फिश तो ಅಜ್ಜ ಅಜ್ಜ ಇಲ್ಲಿ ಫಿಶ್ ಎಷ್ಟು ಹಿಡಿದಿದ್ದೀರಾ ತೋರಿಸಿ ಫಿಶ್ ಎಷ್ಟು ಹಿಡಿದಿದ್ದೀರಾ
ಹೌದು ಹೌದು ಮಾತಾಡ್ಬೋದು ಕಷ್ಟ ಮಾತಾಡಬೇಕು ಈ ಪಾಟಿ ನೀರು ಅದೇ ನೀರು ಹೋಗುತ್ತಲ್ಲ ಆಫೀಸಲ್ಲಿ ಹೋಗುತ್ತಲ್ಲ ಅದು ಕೂಡ ನೋಡ್ಕೊಡಲ್ಲ ನಿಮಗೆ ಅದೇ ನೀರು ಅದೇ ಬಂದ ನೀರು ಹೋಗೋದು ಸರಿ ನಿಮ್ಗೆ ಎಷ್ಟು ಕೊಡ್ತಾರೆ ಒಂದು ಟ್ರಿಪ್ಪಿಗೆ? ಎಲ್ಲ 400 ಜನ ಎಲ್ಲ ತಯಾರು ಮಾಡಬೇಕು ಬಂದಿದ್ರಲ್ಲ चल जूम कर अंकल किरण आमची घेऊन जाता या हॅलो फोन घेऊन चाल गेला पाणीमध्ये कट्टा बोलते 24 मग मी बी त्याच्या जोडी पाणीमध्ये परत कट पॅन्ट जाऊन नावा ಮತ್ತು ನಾನು ಸ್ವಲ್ಪ ಆಟ ಆಡೋಕ್ಕೆ ಹೋಗಿಲ್ಲ ಈ ಜಾಗದಲ್ಲಿ. ಇನ್ನೊಂದು ಜಾಗ ಇದೆ, ಒಂದು ಕಡೆ ಲೇಡೀಸ್ಗೆ ಒಂದು ಕಡೆ ಜೆಂಟ್ಸಿಗೆ ಅಂತ. ನಾನು ಆ ಜಾಗದಲ್ಲಿ ತುಂಬ ಅಂದರೆ ತುಂಬ ನೀರಲ್ಲಿ ಆಟ ಆಡಿದೆ. ಇದು ನಮ್ಮ ಕಿರಣ್ ನನ್ನ ಮಗಳು ಹೇಳ್ಕೊಂಡೋಗಿ ನೀರು ಒಳಗೆ ಬಿಡ್ತಾಯಿದ್ದ. ಆ ಕಡೆ ಸೈಡ್ ಹೋದಾಗ ನೀರಿಂದು ಫೋರ್ಸ್ಗೆ ಆ ಕಡೆ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ಆ ಕಡೆ ಈ ಥರ ಇರುತ್ತೆ, ಮತ್ತು ಅಲ್ಲಿಂದ ಬರೋದು ಆ ಥರ ಆಟ ಆಡ್ತಿದ್ರು. ಆಮೇಲೆ ಅವ್ರ ಅಮ್ಮ ಕೂಡ, ಈಗ ಅವ್ರ ಅಮ್ಮನೂ ಬರ್ತಾರೆ ನೋಡಿ. ಅವರಮ್ಮ ಅಂದರೆ ನಾನು ಮಾತ್ರ ಹೋಗಿಲ್ಲ, ನಾನು ಮಾತ್ರ ಈ ಕಡೆ ಕೂತ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ತುಂಬ ಜನ ಇದ್ದರು, ತುಂಬ ಜನ ನೀರಲ್ಲಿ ಆಟ ಆಡ್ತಾಯಿದ್ರು. ಇಲ್ಲಿ ತುಂಬ ಹೊತ್ತು, 3 ಗಂಟೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬ ಹೊತ್ತು ನೋಡಿ. ಅವರಮ್ಮ ಕೂಡ ಅಲ್ಲಿ ಹೋಗಿದ್ದಾರೆ, ಒಳಗಿದ್ದಾರೆ ನೋಡಿ. ಹಾಗೆ ಇಲ್ಲಿ ಬೀಳೋ ಫೋರ್ಸ್ಗೆ ಮೈಯಲ್ಲಿರೋ ನೋವು ಹೋಗುತ್ತೋ ಬರ್ತೋ ನನಗಂತೂ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಹೊತ್ತು ಮಾತ್ರ ಈ ನೀರೆಲ್ಲ ಆಟ ಆಡಿದರು. ಆಮೇಲೆ ಇಲ್ಲಿ ಬಾಡಿ ಮಸಾಜ್ ಅಂದರೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ, ಸ್ನಾನ ಮಾಡ್ತಾರೆ. ಆಮೇಲೆ ಅದು ಮುಗಿಸ್ಕೊಂಡು ನಾವು ಬರಬೇಕಾದ್ರೆ ಮಂಗ ಅವ್ರ ಮಕ್ಕಳಿಗೆ ನೀರಲ್ಲಿ ಸ್ವಿಮ್ಮಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿತ್ತು ನೋಡಿ. ಅವ್ರ ತಾಯಿ ಅದು ಮಗು ಎಷ್ಟು ಚೆನ್ನಾಗಿ ಮೇಲ್ಗಿಡದಿಂದ ಬಿದ್ದು, ಇಲ್ಲೂ ಬಿದ್ದು ನೋಡಿ, ಈ ಥರ ಬಿಟ್ಟು ಸ್ವಿಮ್ಮಿಂಗ್ ಮಾಡ್ಕೊಂಡು ಈ ಸೈಡ್ ಬರುತ್ತೆ. ನಮಗೆ ಆಶ್ಚರ್ಯ, ಇಷ್ಟು ನೀರಲ್ಲಿ ಇಷ್ಟೊಂದು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಿದ್ಯಲ್ಲ ಅಂತ ನೋಡಿ. ದೇವರೇ ಅದಕ್ಕೊಂದು ನ್ಯಾಕ್ ಕೊಟ್ಬಿಟ್ಟಿರುತ್ತೆ. ನಮಗೆ ಸ್ವಿಮ್ಮಿಂಗ್ ಮಾಡೋ ಅಂದರೆ ನಿಜ ಬರೋಲ್ಲ, ಮುಳುಗ್ಬಿಡ್ತೀವಿ. ಇದೆಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತು ಅಂದರೆ ಅದು ಕಾಂಪಿಟೇಷನ್, ಒಬ್ಬರು ಆಗಿದ್ಮೇಲೆ ಒಬ್ಬರು ಬೀಳ್ತಾಯಿದ್ರು. ಅದು ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಾ ಇತ್ತು, ಏನೋ ಗೊತ್ತಿಲ್ಲ ನಮಗೆ ಹೇಗೆ ಮಾಡಬೇಕು ಅಂತ. ಆಮೇಲೆ ಅವರು ಆ ಬಿಸಿಲಿಗೆ ಬೇಕು ಅಂತ ಅವರೇ ಸ್ವಿಮ್ಮಿಂಗ್ ಮಾಡ್ತಿದ್ರು, ಅದು ಗೊತ್ತಿಲ್ಲ. ಇನ್ನು ಮಂಗ ಎಷ್ಟು ಹುಷಾರು ಗೊತ್ತಾ, ನಾವೇನಾದರೂ ತೊಗೊಂಡ್ರೆ ಇಸ್ಕೊಂಡು ಕಿತ್ಕೊಂಡು ಹೋಗ್ಬಿಡುತ್ತೆ. ಅದೇ ಅಷ್ಟಕ್ಕೊಂದು ಜನ ಅಲ್ಲಿ ಅಡುಗೆ ಮಾಡ್ತಾಯಿರ್ತಾರಲ್ಲ, ಯಾರ ಹತ್ರನೂ ಏನೂ ಇಸ್ಕೊಳ್ಳಲ್ಲ, ಅಂದರೆ ಕಿತ್ಕೊಂಡು ಹೋಗೋಲ್ಲ. ಅವ್ರು ಹಾಗೆ ಇಟ್ಟಿರ್ತಾರೆ, ಕಿತ್ಕೊಂಡು ಹೋಗೋಲ್ಲ. ಅವ್ರಿಗೂ ಎಷ್ಟಕ್ಕೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ನೋಡಿ. ಅದೇ ನಮ್ಮ ಹತ್ರ ಕೈಯಲ್ಲಿದ್ದರೆ ಹೆಂಗೆ ಕಿತ್ಕೊಂಡು ಹೋಗುತ್ತೆ ಗೊತ್ತಾ ನೋಡಿ. ಎಷ್ಟು ಚೆನ್ನಾಗಿ ಆ ಮರದಿಂದ ಬಿದ್ದು ಸ್ವಿಮ್ಮಿಂಗ್ ಮಾಡ್ಕೊಂಡು ದಡ ಸೇರುತ್ತೆ. ಎಷ್ಟು ಬುದ್ಧಿ ಅಲ್ವಾ. ಇದೇ ಥರ ಇಲ್ಲೆಲ್ಲ ಮಂಗಗಳು ಹೀಗೆ ಒಬ್ಬರು ಆಗಿದ್ಮೇಲೆ ಒಬ್ಬರು ಬೀಳ್ತಾನೆ ಇರ್ತಾರೆ ನೋಡಿ. ಇನ್ನೊಬ್ಬ ಬಿದ್ದ, ಅದು ನೋಡೋಕ್ಕೆ ಏನೋ ಒಂಥರ ಖುಷಿ. ಹಾಗಾಗಿ ನಮ್ಗೆ ಒಳ್ಳೆ ಎಂಜಾಯ್ಮೆಂಟ್ ಆಯಿತು, ಖುಷಿ ಆಯಿತು. ಅದು ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಿಲ್ಲ. 5:30ವರೆಗೂ ಇರುತ್ತಂತೆ ಅಷ್ಟೇ ಇಲ್ಲಿ ಟೈಮಿಂಗ್ಸು. ನಾವು ಅಲ್ಲಿವರೆಗೂ ಮುಗಿಸ್ಕೊಂಡು ಬಂದ್ವಿ. ಮತ್ತೆ ಇಲ್ಲಿಂದ ಬಂದಮೇಲೆ ಮತ್ತೆ ಹೋಳಿಗೆ ಮತ್ತೆ ಮೀನು ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಇಲ್ಲಿ ಇಷ್ಟ ಆಡಿದ್ದಲ್ಲ ಅಂತ ಮತ್ತೊಂದು ಜಾಗದಲ್ಲಿ ಹೇಳಿದ್ನಲ್ವ ನಿಮಗೆ, ಲೇಡೀಸಿಗೆ ಒಂದು ಕಡೆ ಇದೆ, ಜೆಂಟ್ಸಿಗೆ ಅಂತಲೇ ಒಂದು ಕಡೆ ಇದೆ. ಅಲ್ಲಂತೂ ಹೆಚ್ಚು ಕಮ್ಮಿ 3/4 ಗಂಟೆಯಿಂದ 1 ಗಂಟೆ ಆಟ ಆಡಿದ್ದೀವಿ. ಅಷ್ಟು ಫೋರ್ಸಲ್ಲಿ ನೀರು ಬೀಳುತ್ತೆ, ಚೆನ್ನಾಗಿರುತ್ತೆ. ಹೋದರೆ ಮಿಸ್ ಮಾಡ್ತೀವಿ. ಅದ್ರಲ್ಲಿ ಸ್ವಲ್ಪ ಇದೆಯಲ್ಲ, ಒಂದು ಹಾಕಿ, ಇನ್ನೊಂದು ಹಾಕಿ, ಪರವಾಗಿಲ್ಲ, ಏನೂ ಆಗಲ್ಲ. ಇಷ್ಟೊಂದು ಇದೆಯಲ್ಲ.
ಖಾರ ಸ್ವಲ್ಪ ಜಾಸ್ತಿ ಹಾಕಿ, ಆವಾಗಲೇ ಸಪ್ಪೆ ಇತ್ತು. ನೀವು ಮೀನು ಇಟ್ಕೊಂಡು ಬರೋದ ಇಟ್ಕೊಂಬಂದು ಕೊಡ್ತಾರಾ? ಆಯ್ತಾ, ಖಾರ ಹಾಕಿ ಮೇಲೆ. ಇದ್ರ ಮೇಲೆ ಖಾರ ಹಾಕಲ್ವಾ? ಇದು ಬಿಡಿ, ಓಪನೇ ಬಿಡಿ, ನಾವು ಹಾಗೆ ತಿಂತಿರ್ತೀವಿ. ಇವ್ರ ಹತ್ರನೂ ಇಲ್ವಾ ಖಾರ? ತೆಂಚ ಕಡೆ ಟಿಗಡ್ ಗಾಲಿ ನೇಜ. ಈ ಮೀನು ಸಿಕ್ಕಾಪಟ್ಟೆ ರುಚಿ ಇತ್ತು. ಇಲ್ಲಿ ನಮ್ಮ ಪ್ರಯಾಣ ಮುಗೀತು. ಇನ್ನೊಂದು ಸ್ವಲ್ಪ ವಿಡಿಯೋ ಇದೆ, ಅದನ್ನು ನೆಕ್ಸ್ಟ್ ಬ್ಲಾಗ್ ಮಾಡಿಬಿಟ್ಟು ನಿಮಗೆ ಹಾಕ್ತೀನಿ. ಅದು ಚೆನ್ನಾಗಿದೆ. ಇಲ್ಲೆಲ್ಲರೂ ಯಾರೆಲ್ಲ ಆದಷ್ಟು ಹೋಗ್ಬಿಟ್ಟು ಬನ್ನಿ, ಒಳ್ಳೆ ಪ್ಲೇಸ್, ಎಂಜಾಯ್ ಮಾಡ್ದಂಗೆ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್.